ಶ್ರೀ ಶ್ರೀ ಕವಿಸ್ವಾಮಿಗಳು ಸಿದ್ದರಾಮೇಶ್ವರ ಗುರುಪೀಠ ಮದಭಾವಿ, ಅದೇ ರೀತಿ ವೇದಿಕೆ ಮೇಲೆ ಇರುವಂಥ ಇನ್ನೋರ್ವ ಶ್ರೀ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳು ಸುಟ್ಟಟ್ಟಿ ಮಠ ಪಂಚಪೀಠದ ಪೀಠಾಧ್ಯಕ್ಷರು, ಅದೇ ರೀತಿ ಮಹಾಲಿಂಗಪುರದ ಅರ್ಜುನ ಬಂಡಿವಡ್ಡವರವರೇ, ಮತ್ತು ವಿಜಾಪುರ ಜಿಲ್ಲೆಯ ವಿಠಲ್ ಒಡ್ಡರವರೇ, ಮತ್ತು ಇನ್ನೋರ್ವ ಮಹಾಲಿಂಗಪುರ ಶಹಾಪುರ ಪಟ್ಟಣದ ಒಂದು ಒಡ್ಡರ ಮತ್ತು ಬೋವಿ ಸಮಾಜದ ಎಲ್ಲ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ನನ್ನ ಆತ್ಮೀಯರೇ, ಮುಖ್ಯವಾಗಿ ಈ ಒಂದು ಮಹಾಲಿಂಗಪುರ ಪಟ್ಟಣದಲ್ಲಿ ಕಳೆದ 11/6/2026 ಅಹೋರಾತ್ರಿ ಪ್ರತಿಭಟನೆಯನ್ನು ಇವತ್ತು ನಾವು ಮಹಾಲಿಂಗಪುರದ ಒಂದು ಪಟ್ಟಣದಲ್ಲಿ ಇವತ್ತು ಪ್ರತಿಭಟನೆಯನ್ನು ನಮ್ಮ ಒಂದು ಅರ್ಜುನ ಬಂಡಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಕಾರಣ ಇಷ್ಟೇ ಏನಂತಂದರೆ, ಸ್ವತಂತ್ರ ಸೇನಾನಿ ಬೆಳವಡಿ ಒಡ್ರೆಯಲ್ಲಣ್ಣನ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿರ್ತಾರೆ. ಈ ಒಂದು ಮೂರ್ತಿಯನ್ನು ಇವತ್ತು ಏಕಾಏಕಿ ಯಾವುದೇ ಒಂದು ಕಾರಣ ಇಲ್ಲದೆ, ಆಮೇಲೆ ಆ ಒಂದು ಮೂರ್ತಿ ನಾಮಫಲಕದಿಂದ ಸಾರ್ವಜನಿಕರಿಗೆ ಆಗಿರ್ಬೋದು, ಸಮಾಜದ ಇನ್ನೋರ್ವ ಬೇರೆ ಬೇರೆ ಸಮುದಾಯಗಳಿಗೆ ಆಗಿರ್ಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲಾಂದರೂ ಕೂಡ ಉದ್ದೇಶಪೂರ್ವಕವಾಗಿ ಆ ಒಂದು ನಾಮಫಲಕವನ್ನು ಇವತ್ತು ಕಿತ್ತಿ ಎಸೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಂಗಾಗಿ ಯಾವ ಕಾರಣ ನಾವು ಕೇಳಿದಂತಂದರೆ, ಇವತ್ತು ಮುಖ್ಯಾಧಿಕಾರಿಗಳಿಗೆ ಯಾವ ಕಾರಣಕ್ಕೋಸ್ಕರ ಆ ಒಂದು ನಾಮಫಲಕವನ್ನು ಕಿತ್ತಿ ಎಸೆದಿದ್ದೀರಿ ಅಂತ ಹೇಳಿದರೆ ಅವರಲ್ಲಿ ಉತ್ತರಗಳು ಇಲ್ಲ. ನಾವು ಕೇಳೋದಿಷ್ಟೇ, ನಮ್ಮ ಒಂದು ಬೆಳವಡಿ ಒಡ್ರೆಯಲ್ಲನ ನಾಮಫಲಕದಿಂದ ಇವತ್ತು ಸಾರ್ವಜನಿಕರಿಗೆ, ಆಮೇಲೆ ಅನ್ಯ ಸಮಾಜದವರಿಗೆ ಮತ್ತು ತೊಂದರೆ ಆಗಿದ್ದರೆ ಅದನ್ನು ಸಕಾರಣ ಇದ್ದಂದರೆ ಅವರು ಒಂದು ನೋಟಿಸನ್ನು ಕೊಟ್ಟು ನಮಗೆ ಅದನ್ನು ತೆರವು ಮಾಡಿರಿ ಅಂತೇಳಿ ಹೇಳಿಸ್ಬೋದು ಇರ್ತೇವಿನ, ಅವರು ಯಾವುದೇ ಒಂದು ನೋಟಿಸನ್ನು ಕೊಡದೆ, ಯಾವುದೇ ಒಂದು ಗಮನಕ್ಕೆ ತರದೆ ನಾವಿವತ್ತು ಒಬ್ಬ ಸ್ವತಂತ್ರ ಹೋರಾಟಗಾರರಿಗೆ ಇವತ್ತು ಅವಮಾನ ಮಾಡುವಂಥ ಕೆಲಸವನ್ನು ಇವತ್ತು ಮಹಾಲಿಂಗಪುರದ ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ನಮ್ಮ ಅರ್ಜುನ ಬಂಡಿಯವರ ಒಂದು ಬಂಡಿವಡ್ಡರವರ ನೇತೃತ್ವದಲ್ಲಿ ಇವತ್ತು ಮಹಾಲಿಂಗಪುರದಲ್ಲಿ ಕಳೆದ 7 ದಿನಗಳಿಂದ ಇವತ್ತು ಅಹೋರಾತ್ರಿ ಧರಣಿಯನ್ನು ಇವತ್ತು ನಾವೆಲ್ಲ ಕುಂತಿದ್ದೀವಿ. ಇದಕ್ಕೆ ನ್ಯಾಯವನ್ನು ದೊರಕಿಸಿಕೊಡಬೇಕು. ನಮ್ಮ ಒಂದು ಬೆಳವಡಿ ಒಡ್ರೆಯಲ್ಲನ ಒಂದು ನಾಮಫಲಕವನ್ನು ಅವರೇ ಸ್ಥಾಪಿಸಬೇಕು, ಮತ್ತು ನಾವು ಸ್ಥಾಪಿಸಂಗಿಲ್ಲ. ಅವರೇ ಒಂದು ಯಾರ ಒಂದು ನಾಮಫಲಕವನ್ನು ಕಿತ್ತೆಸೆದಿದ್ದಾರೆ ಆ ನಾಮಫಲಕವನ್ನು ಅದೇ ವ್ಯಕ್ತಿಗಳಾದ ಇವತ್ತು ಪ್ರತಿಷ್ಠಾಪನೆ ಮಾಡಿಲ್ಲ ಅಂದರೆ ರಾಜ್ಯಾದ್ಯಂತ ಇಬ್ಬರು ಒಂದು ಗುರುಗಳ ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿ ಜಿಲ್ಲಾ ಕೇಂದ್ರದಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀವಿ. ಆ ಒಂದು ನಾಮಫಲಕ ಸ್ಥಾಪನೆ ಮಾಡದೇ ಇರುವವರಿಗೆ ಎಲ್ಲಿವರೆಗೆ ಇವರು ಸ್ಥಾಪಿಸಬೇಕಲ್ಲೋ ಅಲ್ಲಿವರೆಗೆ ನಮ್ಮ ನಿರಂತರ ಹೋರಾಟ ಇದು ನಿರಂತರವಾಗಿ ನಡೆದೇ ಇರುತ್ತೆ. ಹಾಗಾಗಿ ಆ ಒಂದು ನಾಮಫಲಕವನ್ನು ಎಷ್ಟಿರುವಂಥವರಿಗೆ ಅವರ ಮೇಲೆ ಮತ್ತು ನಾವೇನು ಮಾಡ್ತೀವಿ ಅಂತಂದ್ರೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಮತ್ತು ಜೊತೆಗೆ ಜಾತಿ ನಿಂದನೆ ಕೇಸನ್ನು ಕೂಡ ಅವರ ಮೇಲೆ ದಾಖಲೆ ಮಾಡ್ತೀವಿ. ಯಾಕಂದ್ರೆ ನಾವು ಒಂದು ದಲಿತ ಸಮಾಜಕ್ಕೆ ನಾವು ಸೀಮಿತ ಆಗಬಾರ್ದು ಅಂತ ಹೇಳಿದ್ರೆ, ಒಬ್ಬ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಸಮಕಾಲೀನ ಆದಂಥ ಬೆಳವಡಿ ಒಡ್ರೆಯಲ್ಲನ್ನ ಒಬ್ಬ ಸ್ವತಂತ್ರ ಹೋರಾಟಗಾರರಿಗೆ ಇವತ್ತು ಅವಮಾನವನ್ನು ಮಾಡಿದ್ದಾರೆ. ಹಂಗಾಗಿ ನಾವು ಆ ಒಂದು ಅವಮಾನವನ್ನು ಆಗಿದ್ದಕ್ಕೆ ನಾವೆಲ್ಲ ಖಂಡಿಸ್ತೀವಿ. ಹಂಗಾಗಿ ನಮ್ಮ ಒಂದು ಒಡ್ಡರ ಮತ್ತು ಬೋವಿ ಸಮಾಜದ ಎಲ್ಲ ಇವತ್ತು ಇಡೀ ರಾಜ್ಯದ ಜನತೆ ಇದಕ್ಕೆ ಬೆಂಬಲವನ್ನು ಸೂಚಿಸ್ತಾರೆ. ಮತ್ತು ನಾವು ಪ್ರತಿ ಜಿಲ್ಲಾ ಕೇಂದ್ರದಿಂದ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ ನಾವೆಲ್ಲ ಇವತ್ತು ಏನು ಹೇಳ್ತಾರೆ, ಅವರು ಇಂಟೆಲಿಜೆನ್ಸಿ ರಿಪೋರ್ಟಿಂದ ಅದು ಬಂದಿದೆ. ನಮ್ಗೆ ಇಂಟೆಲಿಜೆನ್ಸಿ ರಿಪೋರ್ಟನ್ನು ಯಾರು ಕೊಟ್ಟರಾಗಾದ್ರೆ, ಇಂಟೆಲಿಜೆನ್ಸಿ ರಿಪೋರ್ಟ್ ಏನು ಹೇಳುತ್ತೆ ಅಂತ ನಾವು ಮುಖ್ಯಾಧಿಕಾರಿಯನ್ನು ಕೇಳಿದ್ರೆ ಅವರಲ್ಲಿ ಉತ್ತರ ಇಲ್ಲ. ಅದಕ್ಕೆ ಇವ್ರು ಯಾವುದೋ ಒಂದು ಸಕಾರಣ ಇಲ್ಲದ ಯಾವುದೋ ಒಂದು ತುಂಟ ನೆಪಗಳನ್ನು ಮಾಡಿಕೊಂಡು ಯಾವುದೇ ಪ್ರಭಾವಿ ವ್ಯಕ್ತಿಗಳಿಗೆ ಇವರು ಇದು ಆಗಿ ತಾವು ಒಬ್ಬ ಅಧಿಕಾರಿಗಳಾಗಿ ಕೂಲಂಕುಷವಾಗಿ ಪರಿಶೀಲಿಸಿ ಅದರಿಂದ ತೊಂದರೆ ಆಗಿದ್ದರೆ ಸಾರ್ವಜನಿಕರಿಗಾಗಿರ್ಬೋದು, ಅನ್ಯ ಕೋಮಿನವರಿಗಾಗಿರ್ಬೋದು, ಬೇರೆ ಜಾತಿ ಜನಾಂಗದವರಿಗೆ ಆ ಒಂದು ನಾಮಫಲಕದಿಂದ ತೊಂದರೆ ಆಗಿದ್ದರೆ ಅದಕ್ಕೆ ಸಕಾರಣವನ್ನು ಕೊಟ್ಟು ನಮಗೆ ನೋಟಿಸನ್ನು ಇಶ್ಯೂ ಮಾಡಿ ಅದನ್ನು ತೆರವುಗೊಳಿಸ್ಬೇಕಿರ್ತವೇನ ಇವರು ಏಕಾಏಕಿ ಈಗ ಒಂದೇ ಸಲ ಅಲ್ಲ 2 ಸರಿ ಈ ರೀತಿ ನಾವು ನಾಮಫಲಕವನ್ನು ಕಿತ್ತೆಸ್ತು ನಮ್ಮ ಬೆಳವಡಿ ಒಡ್ರೆಯಲ್ಲಣ್ಣಗ ಮತ್ತು ಒಡ್ಡರ ಸಮಾಜಕ್ಕೆ ಇವರು ಏನು ಮಾಡಿದ್ದಾರೆ ಅಂತಂದ್ರೆ ದ್ರೋಹವನ್ನು ಮಾಡಿದ್ದಾರೆ, ದೌರ್ಜನ್ಯವನ್ನು ಎಸಗಿದ್ದಾರೆ. ಹಾಗಾಗಿ ಆ ಒಂದು ದೌರ್ಜನ್ಯ ಮತ್ತು ದಬ್ಬಾಳಿಕೆಯನ್ನು ನಾವು ಖಂಡಿಸೋದಕ್ಕೋಸ್ಕರ ನಾನು ಸ್ವತಂತ್ರ ಸೇನಾನಿ ಬೆಳವಡಿ ಒಡ್ರೆಯಲ್ಲಣ್ಣ ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಕೋಳಿಯಾಳದಿಂದ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಹಂಗಾಗಿ ಈ ಒಂದು
ಆ ಪ್ರತಿಭಟನೆಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ. ಮತ್ತು ಈ ಒಂದು ಧರಣಿ ನಿರಂತರವಾಗಿ ಎಲ್ಲಿವರೆಗೆ ನಮ್ಮದು ಮೂರ್ತಿ ಅದನ್ನೇನು ನಾಮಫಲಕವನ್ನು ಮರುಸ್ಥಾಪನೆ ಯಾರು ಕಿತ್ತೆಸಿದ್ದಾರೆ ಅವರೇ ಮರುಸ್ಥಾಪನೆ ಮಾಡಲಿವರೆಗೂ ಈ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಮತ್ತು ಅಲ್ಲಿವರೆಗೆ ನಮ್ಮ ಪ್ರತಿಭಟನೆ ಇವತ್ತು ನಾವು ಅವರಿಗೆ ಬೆಂಬಲವನ್ನು ಸೂಚಿಸೋದಕ್ಕೋಸ್ಕರ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ. ಈ ಒಂದು ಪ್ರತಿಭಟನೆ ನಿರಂತರವಾಗಿ ಇರುತ್ತೆ. ಅವರು ಏನಾದರೂ ಒಂದು ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದಾರೆ ಅಂತಂದರೆ ಇದು ರಾಜ್ಯದ ಜನ ಎಲ್ಲ ಬಂದು ಇವತ್ತು ಮಹಾಲಿಂಗಪುರದಲ್ಲಿ ನಾವು ಪ್ರತಿಭಟನೆಯಿಂದ ಉಗ್ರವಾದಂಥ ಹೋರಾಟವನ್ನು ಮಾಡಿ ಆ ಒಂದು ನಮಗೆ ನ್ಯಾಯವನ್ನು ಬೆಳವಣಿಗೆ ವಂಡರ್ಲ್ಯಾಂಡಿನ ನ್ಯಾಯ ಸಿಗಲಿವರೆಗೆ ನಾವು ಅಹೋರಾತ್ರಿ ನಾವು ಧರಣಿಯನ್ನು ಅವ್ರ ಜೊತೆಗೆ ನಾವು ಕೂಡ್ತೀವಿ ಮತ್ತು ಬೆಂಬಲವನ್ನು ಇದು ಮಾಡ್ತೀವಿ. ಮುಖ್ಯಾಧಿಕಾರಿಗಳು ಬರಬೇಕು. ಅವರು ಕೇವಲ ಬಾಯಿ ಮಾತಿನಿಂದ ಹೇಳಿದ್ರೆ ನಾವು ಕೆಳಗಿಲ್ಲ, ಅವರು ಲಿಖಿತ ರೂಪವಾಗಿ ನಮಗೆ ರೈಟಿಂಗಲ್ಲಿ ಕೊಡಬೇಕು. ಜೊತೆಗೆ ಅದು ಸ್ಥಾಪನೆ ಮಾಡಲಿವರೆಗೂ ನಾವು ಹೋರಾಟ ನಿರಂತರವಾಗಿ ಇರುತ್ತೆ ಅಂತೇಳಿ ಈ ಮೂಲಕ ನಾನು ಹೇಳಿದ್ದೆ.